ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಸೊ ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ಬೇಕಂತ ಹೇಳಿ ಮಾಡಿದ್ದೀನಿ. ಒಂದ್ಸಲ ಮಾಡಿದ್ನಿ, ಅದು ಭಾರಿ ಆಗಿತ್ತು. ಅವಾಗ ಚೀಸ್ ಬಟ್ರೆ ಎರಡೂ ಇತ್ತು. ಇವತ್ತು ಮತ್ತೆ ಸಾರ ಮಾಡ್ಕೊಡೋಣ ಅಂತಿದ್ಲ. ಆಕಿದ ಫೇವ್ರೇಟೂ ಐತಿದ. ಖರೆ ಇವತ್ತು ಚೀಸ್ ಬಟ್ರೆ ಎರಡೂ ಇಲ್ಲ, ಈಗ ಹೋಗಿ ತರೋದೂ ಆಗೋದಿಲ್ಲ. ವಿತೌಟ್ ಚೀಸ್ ವಿತೌಟ್ ಬಟ್ರೆ ಹೆಂಗೆ ಮಾಡೋದು ವೈಟ್ ಸಾಸ್ ಪಾಸ್ತಾ ಅಂತೇಳಿ ನಿಮಗೂ ತೋರಿಸ್ತೀರಂತ ಬರ್ರಿ. ನಾನು ಪಾಸ್ತಾ ಹಾಕೊಳತ್ತೀನಿ. ಇದನ್ನ ಕ್ಲೀನಾಗಿ ಒಂದ್ಸಲ ತೊಳ್ಕೊತೀನಿ. ಪಾಸ್ತಾ ತೊಳೆಯುವಟ್ಟ ನೀರು ಹಾಕೋಬೇಕು. ಇದೊಂದು ಸಿಟಿ ಆಗಲಿ ಅಷ್ಟೊತ್ತಿಗೆ ಏನೇನು ಬೇಕಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ನಾನೀಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿನಿ, ಡಬ್ಬುಕಾಯಿ 2 ತೊಗೊಳತ್ತೀನಿ. ಲೈಟ್ ಹೋಗಿದ್ವ, ಈಗ ಲೈಟ್ ಬಂದುವ, ಈಗ ಕ್ಲಿಯರ್ ಆಗಿ ಕಾಣ್ತಿರ್ತದೆ. ಒಂದು ಉಳ್ಳಾಗಡ್ಡಿ ತಗೊಂಡೆ ನಾನು. ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೋಬೇಕು. ಕ್ಯಾಪ್ಸಿಕಮ್ ತೊಗೊಂಡಿನಿ, ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, 2 ಕ್ಯಾಪ್ಸಿಕಮ್ ತೊಗೊಂಡಿನಿ, 1 ಉಳ್ಳಾಗಡ್ಡಿ ತೊಗೊಂಡಿನಿ, ಪೆಪ್ಪರ್ ಪೌಡರ್ನು ತೊಗೊಂಡಿನಿ ಸ್ವಲ್ಪ. ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿನಿ, 1 ಬೆಳ್ಳುಳ್ಳಿ ತೊಗೊಂಡಿನಿ. ನಾನು ಜಜ್ಕೊಂಡೂ ಇಟ್ಕೊಂಡಿನಿ ಆಲ್ರೆಡಿ. ನಾನು ಪೆಪ್ಪರ್ ಪೌಡರ್ ಇರಲಿಲ್ಲ, ಅದಕ್ಕೆ ನಾನು ಮನೆಯಾಗಿದ್ದ ಪೆಪ್ಪರ್ನ ತೊಗೊಂಡು ಕಾಳು ಅಂತಲ್ಲ ಅದನ್ನು ತೊಗೊಂಡು ನಾನು ಪೌಡ್ರ್ ಮಾಡ್ಕೊಂಡಿನಿ. ಇವಾಗ ಮಾಡೋದು ಬರೀ ಕಡಾಯಿ ತಗೊಂಡಿದ್ದೀನಿ, ಅದು ಸ್ವಲ್ಪ ಕಾಯಿಲಿ. ನನಗೆ ಆ್ಯಕ್ಚುಲಿ ಈಗ ಬಟರ್ ಹಾಕೋಬೇಕಾ, ನನ್ನ ಕಡೆ ಬಟ್ರ್ ಇಲ್ಲ, ಅದಕ್ಕೆ ನಾನು ಗೀ ಯೂಸ್ ಮಾಡತ್ತೀನಿ. ನಿಮ್ಮ ಕಡೆ ಬಟ್ರ್ ಇತ್ತಂದ್ರೆ ಬಟರ್ ಹಾಕೋರಿ ನೀವು. ಸ್ವಲ್ಪ ಈಗ ಕಾಯ್ತು. ಈಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಎರಡೂ ಹತ್ರ ಹಾಕೊಂಡ್ಬಿಡೋಣ ಈಗ. ಮತ್ತು ಬೆಳ್ಳುಳ್ಳಿ ಇದನ್ನಿಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳತ್ತೆ ನಾನು. ನಾವು ತೊಗೊಂಡಾಗ ವೈಟ್ ಸಾಸ್ ಪಾಸ್ತಾ ನಾನು 150 ರೂಪೀಸ್ಗಿಂತ ಅದು ಕ್ವಾಂಟಿಟಿನೂ ಸ್ವಲ್ಪನೇ ಇತ್ತು. ಅದ ಮನ್ಯಾಗನೇ ಮಾಡ್ಕೊಂಡು ತಿಂದ್ರೆ ಅಷ್ಟು ರೊಕ್ಕದಾಗ ಎಲ್ಲರಿಗೂ ಆಗ್ತೈತಿ. ಸುಮ್ಮ ಯಾಕೆ ಹೊರಗೆ ತಿನ್ನೋದು, ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಆಗ್ಲಾ ಅನಿಸ್ತೈತಿ. ಒಂದೊಂದ್ಸಲ ನಾವೇ ಲೇಜಿ ಆಗಿಬಿಡ್ತೇವೆ, ಹೊರಗೆ ತಿನ್ನೋಂಗೆ ಅನಿಸ್ತೈತಿ. ಸರಿ ಮನ್ಯಾಗ ಮಾಡ್ಕೊಂಡು ತಿನ್ನೋದನ್ನ ಚಲೋ ಅನಿಸ್ತೈತಿ. ಹೆಂಗೆ ಮಾಡಿರ್ತೀವಿ ಅಂತಲೂ ಗೊತ್ತಾಗ್ತೈತಿ ನಾವು ಮಾಡೋದ್ರಿಂದ. ಈಗ ಸ್ವಲ್ಪ ಫ್ರೈ ಆಗಲಿ, ಫ್ರೈ ಮಾಡಕ್ಕೆ ಇಟ್ಟೇನಿ. ಇದೆಲ್ಲ ಫ್ರೈ ಆಯ್ತು. ಒಂದು ಬೌಲಿಗೆ ಈಗ ತೆಗೆದಿಟ್ಕೊಳ್ಳೋದು ನಾನು. ಅದ ಬಾಳಿಗೆನ ಮತ್ತೊಂದು ಸ್ಪೂನ್ ಗೀ ಹಾಕೊಳತ್ತೀನಿ. ಈ ಗೀನು ನಾವು ಮನ್ಯಾಗನ ಮಾಡ್ಕೊಂಡೇವಿ. ಆಲ್ಮೋಸ್ಟ್ ಎಲ್ಲ ಇವತ್ತು ಹೋಮ್ ಮೇಡ್ ಅನ್ನೋದಾವ. ತುಪ್ಪದೊಳಗೆ ಮೈದಾ ಹಾಕೊಂಡೇನೆ, ಅದು ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಬಿಡುತ್ತೆ. ನಾನು ಆಮೇಲೆ ಸ್ವಲ್ಪನ ಹಾಲು ಹಾಕೋಬೇಕು.
ಹಾಲು ಹಾಕೊಂಡು ಅದು ಗಂಟೆಲ್ಲ ಆಗಬಾರ್ದ, ಗಂಟು ಇಲ್ದಂಗೆ ನೀಟಾಗಿ ಹೊಡ್ಕೋಬೇಕು ಅಷ್ಟೇ ರೀ. ಏನು ಈಸಿ ವೈಟ್ ಸಾಸ್ ಪಾಸ್ತಾ ಮಾಡೋದು ಹಾಕೋಕ್ರೆ ಏನು ಕಷ್ಟ ಇಲ್ಲ. ಎಲ್ಲರಿಗೂ ಫೇವ್ರೇಟ್ನೇ ಇರ್ತೈತಿ ಮನ್ಯಾಗ. ಇದ್ದಂಗೆ ಹೊಡ್ಕೊಂಡ ನಾನು ಹಂಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಅದು ಏನಾರ ಅನ್ಸಿದ್ರೆ ಹಾಲು ಆ್ಯಡ್ ಮಾಡ್ಕೊರಿ ನೀವು. ನೋಡಿರಿ ಈ ಥರ ಹಾಕ್ತಿದ್ದೀರ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಹಾಕ್ತಿದ್ದೆ. ನಾವು ಹುರಿದಿಟ್ಕೊಂಡಿದ್ನೆಲ್ಲ ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀವಿ. ಒಂದು ಸಿಕ್ಕಿ ಮಾಡಿ ಇಟ್ಕೊಂಡಿರ್ತೀನಿ ಅವಾಗಲೇ ನಾನು. ಇದು ಈ ಥರ ಆಗೈತಿ ಪಾಸ್ತಾ. ಇದ್ರೂ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡೆ ಎರಡನ್ನೂ ಕಟ್ಟಾಸ್ಕೋಬೇಕಷ್ಟೇ. ಮಾಡಿ ತೋರಿಸ್ತೀನಿ ನಿಮಗೆ. ನೀಟಾಗಿ ಹಿಂಗೆ ಎಲ್ಲ ಕಡೆನೂ ಆಗೋ ಥರ ಪಾಸ್ತಾ ಹಾಕಿ ಕಟ್ಟಾಡಿಸ್ಕೋಬೇಕು. ನಮಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾವು. ಭಾಳ ಚಮಚೆ ಹಾಕಿ ಹುಗ್ಗಿಗತ್ತೆ ಮಾಡ್ಕೋಬಾರ್ದು. ಇದನ್ನ ಒಂದೇ ಸಿಟಿ ಹೊಡ್ಸ್ಕೋಬೇಕು ಕುಕ್ಕರ್ನಾಗ ಹೊಡ್ಸ್ಕೋವಾಗೂ. ಭಾಳ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ನೀವು ಭಾಳ ಖಾರ ತಿನ್ನೋರಿದ್ರೆ ಭಾಳ ಖಾರನೂ ಹಾಕೋಬೋದು. ಯಾಕಂದ್ರೆ ಇದನ್ನು ಸ್ವಲ್ಪನೇ ಹಾಕ್ಬೇಕು ಚಿಲ್ಲಿ ಫ್ಲೇಕ್ಸ್. ಅದು ಆಗಲೇ ಪೆಪ್ಪರ್ ಪೌಡ್ರನ್ನು ಹಾಕೈತಿ. ತುಂಬ ಎಲ್ಲ ಹಾಕೋದು ಭಾಳ ಖಾರ ಖಾರ ಅನಿಸ್ತೈತಿ. ಹಂಗೆ ತಿನ್ನೋರಿದ್ರೆ ಹಾಕೋಬೋದು. ಪಾರ್ಗೆನು ಇದನ್ನು ಎಲ್ಲ ಕಡೆ ಆಗೋ ಥರ ನೀಟಾಗಿ ಈ ಥರ ಇದನ್ನು ಮಾಡಿ ಸ್ವಲ್ಪನೇ ಕಟ್ಟಾಡ್ಸ್ಬೇಕು. ಭಾಳ ಮಾಡಿದ್ರೆ ಮತ್ತು ಹುಗ್ಗಿಗೆ ಆಗಿಬಿಡ್ತದೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ ಆಗ್ತದೆ. ಈಗ ಹೇಗಿದೆ? ಸೂಪರ್. ಮಸ್ತ್ ಆಗೈತಿ. ಟೇಸ್ಟ್ ಭಾರಿ ಆಗೈತಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.